ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಲ್ದಿ ಆಗಿರೋ ಒಂದು ಸ್ಮೂದಿನ ಮಾಡ್ತಿದ್ದೀನಿ. ಪಪ್ಪಾಯ ಹಾಗೂ ಬನಾನಾ ಸ್ಮೂದಿನ ಮಾಡ್ತಿದ್ದೀನಿ. ಇಲ್ಲಿ ಒಂದು ಬನಾನಾ, ಅರ್ಧ ಪಪ್ಪಾಯ ತೊಗೊಂಡಿದ್ದೀನಿ. ಆಮೇಲೆ ಹಾಲಿನಲ್ಲಿ 3 ಡೇಟ್ಸ್ನ ಹಾಗೂ ಬಾದಾಮಿನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕೂಡ ನಾನು ಇದಕ್ಕೆ ಹಾಕೋತೀನಿ. ಇಲ್ಲಿ ನೋಡಿ, 1 ಬನಾನಾ ಹಾಗೂ ಅರ್ಧ ಪಪ್ಪಾಯನ ಜಾರಿಗೆ ಹಾಕ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಕೂಡ ನಾನು ತೊಗೊಂಡಿದ್ದೀನಿ. ಈಗ ನೆನೆಸಿಟ್ಕೊಂಡಿದ್ನಲ್ಲ, ಅದೆಲ್ಲವನ್ನು ನಾನಿಲ್ಲಿ ಜಾರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜೇನುತುಪ್ಪ ಕೂಡ ನಾನಿಲ್ಲಿ ಹಾಕೋತೀನಿ. ನೀವು ಸಕ್ಕರೆ ಜಾಸ್ತಿ ಯೂಸ್ ಮಾಡ್ತೀರಾ, ನಿಮಗಿಷ್ಟ ಅಂತ ಅನ್ನೋದಿದ್ರೆ ಸಕ್ಕರೆ ಕೂಡ ಹಾಕ್ಕೋಬೋದು. ಇಲ್ಲ ಜೇನುತುಪ್ಪ ಹಾಕ್ಕೊಂಡ್ರೆ ಹೆಲ್ದಿ ಆಗಿರುತ್ತೆ, ಜೇನುತುಪ್ಪ ಹಾಕ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ ಹಾಗೂ ಹೆಲ್ದಿಯಾಗೂ ಇರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ನಾನು ಹನಿಯನ್ನು ಕೂಡ ಇದಕ್ಕೆ ಹಾಕ್ಕೋತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.